ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ಸೊ ಎಸ್, ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಓಕೆ, ಸೊ ಇವತ್ತು ಒಂದು ಹೊಸ ವಿಷಯದೊಂದಿಗೆ, ಆಲ್ರೆಡಿ ಹೇಳೋ ವಿಷಯನೇ, ಅದರದ್ದು ಇನ್ನೊಂದು ಮಗ್ಗುಲನ್ನು ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ತಿಳಿಸಿ ಹೇಳೋಣ ಅಂತ. ಎಷ್ಟೊಂದು ಜನರಿಗೆ ನಾಲೆಜ್ ಇರಲ್ಲ. ಅಂದರೆ ನಾನು ಇವಾಗ ಈ ರೀತಿ ನಮ್ಮ ಲೈಫನ್ನು ಏನು ಕ್ರಿಯೇಟ್ ಮಾಡ್ತೀವಿ, ನಾವೇ ಕ್ರಿಯೇಟ್ ಮಾಡ್ತೀವಿ ಅಂದರೆ ಎಷ್ಟೊಂದು ಜನರಿಗೆ ಗೊತ್ತಿರಲ್ಲ. ಓಕೆನಾ? ಇವಾಗ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳೋಕ್ಕೆ ಎಷ್ಟೊಂದು ಜನರಿಗೆ ಆಗಲ್ಲ. ಯಾಕೆಂದರೆ ಆಬ್ವಿಯಸ್ಲಿ ನಾವು ಹುಟ್ಟಿದಾಗಿಂದ ನಾವು ದೇವರು, ನಾವು ಆ ರೀತಿ ಈ ರೀತಿ ಅಂತ ಹೇಳ್ಕೊಂಡು ಬಂದಿರ್ತೀವಿ. ದಟ್ಸ್ ಓಕೆ. ನೀವು ನಂಬಿದ ದೇವರನ್ನು ನೀವು 100 ಅಲ್ಲ 200% ನಂಬಿ. ಓಕೆ, ನೀವು ನಂಬಿದ ದೇವರನ್ನು 200% ನಂಬಿ. ಆವಾಗ ಏನಾಗುತ್ತೆ, ನಾವೇನು ಮಾಡ್ತೀವಿ, ನಾವು ಅದೇನೋ ಇದೆಯಲ್ವ, ನಂಬಿ ಕೆಟ್ಟವರಿಲ್ಲವೋ ಮನುಜ ಅಂತ. ನಂಬಲ್ಲ, ಡೌಟ್ ಪಡ್ತೀವಿ. ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸೊ ಅಲ್ಲಿ ಇನ್ನೂ ಸಿಚುವೇಶನ್ಸ್ ಚೇಂಜಸ್ ಆಗಿಲ್ಲ ಅಂದರೆ ಮತ್ತೊಂದು ಕಡೆಗೆ ಹಾಡ್ತೀವಿ, ಮತ್ತಾರೋ ಏನೋ ಹೇಳ್ತಾರೆ, ಮತ್ತೊಂದು ಕಡೆ ಹೋಗ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ. ಬಟ್ ಟೋಟಲ್ ಆಗಿ ಯಾವುದನ್ನು ಮಾಡಲ್ಲ. ನಾವು ಫೋಕಸ್ ಅಥವಾ ನಾವು ಕಂಟಿನ್ಯೂ ಆಗಿ ಒಂದನ್ನು ಹಿಡಿದು ಮಾಡಲ್ಲ. ಅದಕ್ಕೋಸ್ಕರ ನಮ್ಮ ಕೆಲಸಗಳೇನಿದೆ, ನಾವು ಅಂದುಕೊಂಡಿದ್ದೇನಿದೆ, ಅದು ಆಗದೆ ಇರೋದಕ್ಕೆ ಅದೇ ಕಾರಣ. ಓಕೆನಾ? ಆ್ಯಕ್ಚುಲಿ ನಂದೊಂದು ಫ್ರೆಂಡ್ ಇದ್ದಾಳೆ. ಅವಳು ತುಂಬ ಅಂದರೆ ಈ ರೀತಿ ಜ್ಯೋತಿಷ್ಯ ಇರ್ಬೋದು ಅಥವಾ ಏನು ಹೇಳ್ತಾರೆ, ದೇವ್ರಿರ್ಬೋದು, ದೇವಸ್ಥಾನ ಇರ್ಬೋದು, ಮದುವೆ ಆಗಿ ಇನ್ನೂ ಮಕ್ಕಳಾಗಿಲ್ಲ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ಲು. ನನ್ನ ಕ್ಲಾಸ್ಗೂ ಬಂದಿದ್ಲು. ಆ್ಯಕ್ಚುಲಿ ಆವಾಗ ಪ್ರೆಗ್ನೆಂಟ್ ಆಗಿದ್ಲು. ಅದಾದ ನಂತರ ಏನೋ ಮಿಸ್ಟೇಕ್ ಆಗಿ ಹೋಯ್ತದು. ಓಕೆ, ಅದಾದ ನಂತರ ಈ ರೀತಿ ಜ್ಯೋತಿಷ್ಯ ತೋರಿಸೋದು ಅಥವಾ ದೇವಸ್ಥಾನಕ್ಕೆ ಹೋಗೋದು ತುಂಬ ಮಾಡ್ತಾಳೆ. ನಾನು ಅದನ್ನೇ ಅವಳಿಗೆ ಹೇಳ್ತೀನಿ, ನೀನು ಏನಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಸೆಲ್ಫ್ ಕಾನ್ಸೆಪ್ಟ್. ನಾವು ಅಷ್ಟೊಂದು ಸ್ಟ್ರಾಂಗ್ ಆಗಿರಬೇಕು, ಅಂದರೆ ನಾನು ಅದಕ್ಕೆ ಕೆಪೇಬಲ್ ಅಂತ ಅನಿಸ್ಬೇಕು. ಆವಾಗ ಆಟೋಮೆಟಿಕ್ಕಾಗಿ ನಾವು ಅಂದ್ಕೊಂಡಿರೋದು ಹಾಗೆ ಆಗುತ್ತೆ. ಓಕೆನಾ? ನಾವು ಅಂದ್ಕೊಂಡಿರೋದು ಹಾಗೆ ಆಗುತ್ತೆ. ಬಟ್ ನಾವೇನು ಮಾಡ್ತೀವಿ, ನನ್ನ ಹತ್ರ ಸಾಧ್ಯನಾ, ಇದು ನನ್ನ ಹತ್ರ ಆಗತ್ತಾ ಅಂತ ನಮಗೆ ನಮ್ಮ ಮೇಲೆ ನಂಬಿಕೆ ಇರಲ್ಲ. ನಾವು ಆದ್ದರಿಂದ ಪ್ರತಿಯೊಂದು ಏನಿದೆ, ಪ್ರತಿಯೊಂದೂ ಆ ಕೆಲಸಗಳು ನಮ್ಮವರೆಗೆ ಬರದೇ ಇರೋದಕ್ಕೆ ಕಾರಣ ಅದೇ. ನಾನು ಅದನ್ನೇ ಹೇಳ್ತೀನಿ, ನೀನು ಕೇಳಿದ್ದನ್ನು ಕೊಡೋಕೆ ದೇವರು ಯಾವತ್ತೂ ತಯಾರಾಗಿರ್ತಾನೆ. ಬಟ್ ನೀನು ತಯಾರಾಗಿಲ್ಲ, ಅದನ್ನು ತಗೊಳ್ಳೋಕ್ಕೆ ನೀನು ತಯಾರಾಗಿಲ್ಲ. ಅದಕ್ಕೋಸ್ಕರ ಆ ರೀತಿ ಆಗ್ತಾ ಇದೆ. ನೀನು ತಯಾರಾದೆ, ನೀನು ಅದಕ್ಕೆ ಎಸ್ ಐ ಆಮ್ ರೆಡಿ ಅಂತ ಯಾವಾಗ ಹೇಳ್ತೀಯೋ, ನಿನಗೆ ನಿನ್ನ ಮೇಲೆ ಯಾವತ್ತು ನಂಬಿಕೆ ಬರುತ್ತೋ, ನಿನ್ನ ಮೇಲೆ ಯಾವತ್ತು ಪ್ರೀತಿ ಬರುತ್ತೋ, ಆವತ್ತು ನಿನ್ನ ಕೈಯಲ್ಲಿ ಮಗು ಇರುತ್ತೆ ಅಂತ. ಇನ್ ದ ಸೆನ್ಸ್ ನೀನು ಪ್ರೆಗ್ನೆಂಟ್ ಆಗ್ತೀಯ ಅಂತ. ಸೊ ಇದೇ ರೀತಿ ನಾವು ತುಂಬ ಜನ ಮಾಡ್ತೀವಿ. ಮತ್ತೊಂದು, ನಮ್ಮನ್ನು ನಾವು ಹಳಿಯೋದು ಅಂದರೆ ಬೈಕೊಂತೀವಿ. ನಾನು ಪ್ರತಿ ವಿಡಿಯೋದಲ್ಲೂ ಇದನ್ನೇ ಹೇಳ್ತೀನಿ, ನಮ್ಮನ್ನು ನಾವು ಯಾವತ್ತೂ ಬೈಕೋಬಾರ್ದು. ಓಕೆನಾ? ಇವಾಗ ಕೇಳ್ಬೋದು, ಮೇಡಮ್ ನಾನು ತಪ್ಪು ಮಾಡಿದ್ರೆ. ಮಾಡಲ್ಲಪ್ಪ ನೀನು ತಪ್ಪನ್ನು. ನಿನಗೆ ಇಷ್ಟ ಆಗ್ತಾ ಹೋದೆ, ನೀನು ನಿನ್ನನ್ನು ಅಂದರೆ ಇವಾಗ ನಾವು ನಮ್ಮನ್ನು ಅಷ್ಟೊಂದು ಸ್ಟ್ರಾಂಗ್ ಆಗಿ ಮಾಡ್ತಾ ಹೋದ್ವಿ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಸೆಲ್ಫ್ ಅಥವಾ ನಮ್ಮ ಒಂದು ಹೈಯರ್ ಸೆಲ್ಫ್ ಏನಿದೆ, ನನ್ನನ್ನು ತಪ್ಪು ದಾರಿ ಕಡೆ ಕರ್ಕೊಂಡು ಹೋಗಲ್ಲ, ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಲ್ಲ. ನಾನು ಅದನ್ನು ಮಾಡದೆ ಇರೋ ರೀತಿ ತಡೆಯುತ್ತೆ ಅದು. ಆವಾಗ ಎಸ್, ನಾನು ತಪ್ಪೇ ಮಾಡಿಲ್ಲ ಅಂದರೆ ಆ ಕ್ವಶನ್ನೇ ಬರಲ್ಲ ತಾನೇ. ಇವಾಗ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋದಕ್ಕೆ ಅಯ್ಯೋ ತಪ್ಪಾಗ್ಬಿಟ್ರೆ ಆ ರೀತಿಯೆಲ್ಲ ಕ್ವಶನ್ಸ್ ಬರುತ್ತೆ. ಬಟ್ ನಾನು ಆ ರೀತಿ ಮಾಡಲ್ಲ,
ನಾನು ಮಾಡಿದ್ದು ಪರ್ಫೆಕ್ಟಾಗೇ ಇರುತ್ತೆ. ಬಿಕಾಸ್ ಪರ್ಫೆಕ್ಷನ್ನಿಗೆ ಇನ್ನೊಂದು ಹೆಸರೇ ನಾನು. ಈ ರೀತಿ ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ಇದೆ. ಈ ರೀತಿ ನಾನು ನನ್ನನ್ನು ಅಷ್ಟೊಂದು ಸ್ಟ್ರಾಂಗ್ ಆಗಿ ನೋಡ್ತೀನಿ, ನನ್ನನ್ನು ಸಕ್ಸಸ್ಫುಲ್ಲಾಗಿ ನೋಡ್ತೀನಿ, ನನ್ನನ್ನು ಅಷ್ಟೊಂದು ಪರ್ಫೆಕ್ಷನಿಗೆ ಇನ್ನೊಂದು ಎಕ್ಸಾಂಪಲೇ ನಾನು ಅಂತ ನೋಡ್ತೀನಿ ಅನ್ನುವಾಗ ನಾನು ಯಾವ ತಪ್ಪು ಮಾಡಲ್ಲ. ನಾನು ಮಾಡಿರೋದು ತಪ್ಪು ಆಗೋದೂ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ಐ ಆಮ್ ದ ಬೆಸ್ಟ್ ಎಟ್ ವಾಟ್ ಎವರ್ ಇಟ್ ಮೇ ಬಿ. ನಾನು ಮಾಡಿದ್ದು ಸರಿ ಆಗಲೇಬೇಕು. ಆ ರೀತಿ ನಿಮ್ಮನ್ನು ನೀವು ಅಷ್ಟೊಂದು ಪವರ್ಫುಲ್ಲಾಗಿ ನೀವೇನು ಮಾಡಬೇಕು, ಅಷ್ಟೊಂದು ಪವರ್ಫುಲ್ಲಾಗಿ ನೋಡಬೇಕು. ನಿಮ್ಮನ್ನು ನೀವು ಅಷ್ಟೊಂದು ಸ್ಟ್ರಾಂಗ್ ಪರ್ಸನ್ ಆಗಿ ನೋಡಬೇಕು. ಯಾವತ್ತೂ ನಿಮ್ಮನ್ನು ನೀವು ಆ ರೀತಿ ನೋಡಿದ್ರೋ ಆವಾಗ ನೀವು ಅಂದುಕೊಂಡಿರೋದೇನಿದೆ, ನೀವು ಏನೇನೆಲ್ಲ ಕನಸು ಕಂಡಿರ್ತೀರ ಅದೆಲ್ಲದೂ ಆಗುತ್ತೆ. ಅದೆಲ್ಲದು ನಿಮ್ಮ ಕಣ್ಣು ಮುಂದೆನೇ ಆಗೋದನ್ನು, ಒಂದು ರೀತಿ ಮ್ಯಾಜಿಕ್ ಥರ ಆಗೋದನ್ನು ನೋಡ್ತೀರ. ಇದು ಸತ್ಯ. ಮಾಡಿ ನೋಡಿ. ನಿಮ್ಮನ್ನು ನೀವು ಇಡೀ ದಿವಸ ಸೆಲ್ಫ್ ಟಾಕ್ ಏನಿದೆ ನಿಮ್ಮೊಟ್ಟಿಗೆ ನೀವು ಮಾತಾಡ್ತಿರಲ್ವ, ಆವಾಗ ಎಸ್ ಐ ಆಮ್ ದ ಬೆಸ್ಟ್, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಎಷ್ಟೊಂದು ಚೆನ್ನಾಗಿದ್ದೀನಿ, ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ, ನಾನು ಎಲ್ಲರನ್ನೂ ಇಷ್ಟಪಡ್ತೀನಿ, ನನ್ನ ಜೀವನ ಎಷ್ಟೊಂದು ಚೆನ್ನಾಗಿದೆ, ನಾನು ಎಷ್ಟೊಂದು ಪರ್ಫೆಕ್ಟ್ ಆಗಿದ್ದೀನಿ, ಐ ಆಮ್ ದ ಕಾನ್ಫಿಡೆಂಟ್ ಪರ್ಸನ್, ನನ್ನಷ್ಟು ಚೆನ್ನಾಗಿರೋರು ಈ ಪ್ರಪಂಚದಲ್ಲೇ ಇಲ್ಲ, ನನ್ನ ಮುಖ ಎಷ್ಟೊಂದು ಕ್ಲೀನ್ ಆಗಿದೆ, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ, ನಾನು ಎಷ್ಟು ಚೆನ್ನಾಗಿದ್ದೀನಿ, ನನ್ನ ಲೈಫ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ, ಎಲ್ಲರೂ ನನ್ನನ್ನು ಎಷ್ಟೊಂದು ಇಷ್ಟಪಡ್ತಾರೆ. ಅಂದರೆ ಈ ದೇಹವನ್ನು ಪ್ರೀತಿಸಿ. ಫಸ್ಟು ಕರೆಕ್ಷನ್ ಮಾಡೋಕ್ಕಿಂತ ಮೊದಲು ನೀವು ನಿಮ್ಮನ್ನು ಪ್ರೀತಿಸೋದನ್ನು ಕಲ್ತ್ಕೊಳ್ಳಿ. ನೀವು ನಿಮ್ಮನ್ನು ಕನ್ನಡಿ ನೋಡಿದ ಕೂಡಲೇ ಅಯ್ಯೋ ಇಲ್ಲೊಂದು ಗುಳ್ಳೆ ಆಗಿದೆ, ಅಲ್ಲೊಂದು ಮುಖದಲ್ಲಿ ಏನೋ ಆಗಿದೆ, ಅಯ್ಯೋ ಡಾರ್ಕ್ ಸರ್ಕಲ್ಸ್ ಇದೆ ಅನ್ನೋದಕ್ಕಿಂತ ಮೊದಲು ಫಸ್ಟ್ ಹೇಳಿ ಐ ಎಕ್ಸೆಪ್ಟ್ ಯು. ನೀನು ಹೇಗಿದೆಯೋ ನಾನು ಹಾಗೆ ಇಷ್ಟಪಡ್ತೀನಿ, ಹಾಗೆ ನಿನ್ನನ್ನು ಇಷ್ಟಪಡ್ತೀನಿ ಅಂತ ಏನು ಹೇಳಿ, ನಿಮ್ಮನ್ನು ಕನ್ನಡಿಯಲ್ಲಿ ನೋಡಿಬಿಟ್ಟು ಆ ರೀತಿ ಹೇಳಿ, ನೀನು ಹೇಗಿದೆಯೋ ನಾನು ಹಾಗೆ ನಿನ್ನನ್ನು ಎಕ್ಸೆಪ್ಟ್ ಮಾಡ್ಕೊತೀನಿ, ಹಾಗೆ ನೀನು ಇಷ್ಟ ನನಗೆ, ಯಾವ ರೀತಿ ಬೇಕಿದ್ರೂ ಇರು ನೀನು, ಬಟ್ ನೀನು ಇಷ್ಟ. ಯಾಕೆಂದರೆ ನನ್ನೊಟ್ಟಿಗೆ ನೀನು 24 hours ಇರ್ತೀಯ, ಅದಕ್ಕೋಸ್ಕರ ನೀನು ಇಷ್ಟ. ನನ್ನೊಟ್ಟಿಗೆ ನೀನು ಯಾವತ್ತೂ ನಿಲ್ತೀಯ, ಯಾವತ್ತೂ ಇರ್ತೀಯ, ಅದಕ್ಕೋಸ್ಕರ ನೀನು ಇಷ್ಟ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿ. ಕನ್ನಡಿ ಅದು ನಿಮಗೆ ತುಂಬ ಒಳ್ಳೆ ಫ್ರೆಂಡ್ ಆಗುತ್ತೆ, ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದು ನಿಮ್ಮನ್ನು ಸಕ್ಸಸ್ಸಿಗೆ ತಗೊಂಡೋಗಿ ಮುಟ್ಟಿಸುತ್ತೆ. ಯಾವತ್ತೂ ಹೇಳುವಾಗೆ ಕಂಟಿನ್ಯೂಟಿ, ಪರ್ಸಿಸ್ಟೆನ್ಸ್, ಅದನ್ನು ಕಂಟಿನ್ಯೂ ಆಗಿ ಮಾಡೋದು ತುಂಬ ಇಂಪಾರ್ಟೆಂಟ್, ಹಿಡಿದು ಮಾಡೋದು ತುಂಬ ಇಂಪಾರ್ಟೆಂಟ್. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಇಟ್ಸ್ ಯುವರ್ ಲೈಫ್, ನಿಮ್ಮ ಲೈಫು. ಅದನ್ನು ಏನನ್ನಾದರೂ ಮಾಡಿ, ಸಾಧನೆ ಮಾಡಿ, ನೀವು ಅಂದುಕೊಂಡಿರೋದನ್ನು ಸಾಧನೆ ಮಾಡಿ, ಹಾಗೆ ವೇಸ್ಟ್ ಮಾಡಬೇಡಿ. ಇಟ್ಸ್ ಅ ಇಂಪಾರ್ಟೆಂಟ್ ಥಿಂಗ್. ಯಾವತ್ತೂ ನೀವು ಅಂದುಕೊಂಡಿರೋದನ್ನು ಸಾಧಿಸಿ, ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡಬೇಡಿ. ರೀಲ್ಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಲೆಕ್ಕ ಹಾಕಿ, ನಿಮ್ಮ ಹತ್ರ ಎಷ್ಟು ಟೈಮ್ ಉಳಿಯುತ್ತೆ, ನಿದ್ದೆ ಎಷ್ಟು ಟೈಮ್ ಮಾಡ್ತೀರಾ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ಲೆಕ್ಕ ಹಾಕಿ. ನಿಮಗೆ ಶಾಕ್ ಆಗುತ್ತೆ. ಮಾಡಿ ನೋಡಿ. ಅಷ್ಟೊಂದು ಟೈಮ್ ನಮ್ಮ ಹತ್ರ ಇರುತ್ತೆ. ಎಷ್ಟೊಂದು ಸರಿ ನಾವು ಹೇಳ್ತೀವಿ ನನ್ನ ಹತ್ರ ಸಮಯ ಇಲ್ಲ. ನೋ, ನಾಟ್ ಎಟ್ ಆಲ್. ಸಾಧ್ಯನೇ ಇಲ್ಲ. ಎಲ್ಲರ ಹತ್ರ ಇರುತ್ತೆ. ಎಲ್ರಿಗೂ 24 ಗಂಟೆನೇ ಸಿಗೋದು. ನಿನಗೆ 30 ತಾಸು, ನನಗೆ 24 ತಾಸು. ನೋ, ನಾಟ್ ಎಟ್ ಆಲ್. ಸೇಮ್ ಎಲ್ರಿಗೂ 24 ಗಂಟೆನೇ. ಎಷ್ಟೊಂದು ಜನ ಎಷ್ಟೊಂದು ಸಾಧನೆ ಮಾಡ್ತಾರೆ. ಎಷ್ಟೊಂದು ಜನ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊತಾರೆ. ಯೂಸ್ ಮಾಡ್ಕೊಳ್ಳಿ. ಮೊಬೈಲನ್ನು ಪಕ್ಕದಲ್ಲಿಡಿ. ರೀಲ್ಸನ್ನು ನೋಡೋಕ್ಕೆ ಹೋಗಬೇಡಿ. ಸೀರಿಯಲ್ಸನ್ನು ಕಡಿಮೆ ನೋಡಿ. ನಿಮ್ಮನ್ನು ನೀವು ಅರ್ಥಕೊಳ್ಳಿ. ಮಾಡಿ ನೋಡಿ. ಸುಮ್ಮನೆ ಮೋಟಿವೇಶನ್ಗೋಸ್ಕರ ಖಂಡಿತವಾಗಿಯೂ ವಿಡಿಯೋ ನೋಡಬೇಡಿ. ನಾನೇನೋ ಹೇಳ್ತಾ ಇದ್ದೀನಂದರೆ ಅದನ್ನು ಮಾಡಿ, ಅಫರ್ಮೇಷನನ್ನು ರಿಪೀಟ್ ಮಾಡಿ. ನಿಮ್ಮ ಸೆಲ್ಫ್ ಟಾಕನ್ನು ಗಮನ ಇಡಿ. ಫಸ್ಟು ನೀವು ಏನು ತಲೆಯಲ್ಲಿ ಓಡ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡಿ. ಖಂಡಿತವಾಗಿಯೂ ನಿಮ್ಮ ಜೀವನ ಬ್ಯೂಟಿಫುಲ್ ಆಗೇ ಆಗುತ್ತೆ. ಆ ಗ್ಯಾರಂಟಿ ನಾನು ಕೊಡ್ತೀನಿ.
ಆಗಿಲ್ವಾ? ನನ್ನ ಕ್ಲಾಸ್ಗೆ ಬಂದು ಜಾಯ್ನ್ ಆಗಿ. ಇನ್ನೂ ಜಾಸ್ತಿ ತಿಳ್ಕೊಬೇಕಾ? ಖಂಡಿತವಾಗಿ ಒಂದು ಸೆಷನ್ ತಗೊಳ್ಳಿ. ಅದಕ್ಕೆ ತುಂಬ ದುಡ್ಡಿರಲ್ಲ. ಖಂಡಿತವಾಗಿ ಯು ಕ್ಯಾನ್ ಸ್ಪೆಂಡ್ ದ್ಯಾಟ್ ಮನಿ. ಅದು ವರ್ತ್ ಇಟ್ ಖಂಡಿತ. ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ, ಅಷ್ಟೊಂದು ಅಮೇಝಿಂಗ್ ಆಗಿರುತ್ತೆ. ನನ್ನ ಕ್ಲಾಸ್ ಖಂಡಿತವಾಗಿಯೂ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಅಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಸನ್ನು ಮಾಡಿ, ಬೇರೆಯವರಿಗೆ ಆದಷ್ಟು ಶೇರ್ ಮಾಡಿ. ಎಲ್ರಿಗೂ ರೀಚ್ ಆಗಬೇಕು. ಈ ಒಂದು ಕಾನ್ಸೆಪ್ಟ್ ಅನ್ನೋದು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಓಕೆನಾ? ಸೊ ಗಾಯ್ಸ್, ಬಾಯ್. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಎವ್ರಿವನ್. ನೀವು ಅಂದ್ಕೊಂಡಿರೋದು ಎಲ್ಲನೂ ಆಗಲಿ. ನೀವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡಿ. ನೀವು ನಿಮ್ಮನ್ನು ಜಾಸ್ತಿ ಪ್ರೀತಿಸಿ, ನಿಮ್ಮ ಬಗ್ಗೆ ನೀವು ತುಂಬ ಕೇರ್ ತಗೊಳ್ಳಿ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಹ್ಯಾಪಿ ಮ್ಯಾನಿಫೆಸ್ಟಿಂಗ್.